ಯಾಕೂ ತಯಾರಿಲ್ರಿ. ಯಾಕೆ ತಯಾರಿಲ್ಲ ಅಂತ ನಾವು ಕೇಳ್ತೇವೆ ನಿಮ್ಮನ್ನು. ಹೇಳಿ ಹಂಗೆ ನೀವು ಎಷ್ಟು ತನಕ ಸುಮ್ಮನೆ ಇರ್ಬೇಕ್ರಿ ನಾವು. ಯಾಕೆ ನಾ ಪಕ್ಕನ ಎಲ್ಲ ಅಡ್ಡಾಡ್ತಾವ್ರಿ. ಹಾಂ ಇದು ಯಾಕ್ರಿ ಯಾವ್ದ್ರ ಸಲುವಾಗಿ ಇದು ಗಟಾರಿಗೆ ಸ್ವಚ್ಛ ಮಾಡಿಸಿ ಈಗ ಒಂದು 2-3 ತಿಂಗಳು ಆಯ್ತು ರೀ. ಅಷ್ಟು ಮಾಡಿಸಿದ ಮತ್ತು ಹೊಳಿಗಿಲ್ಲ ಇಲ್ರಿ. ಸರಿಯಾಗಿ ಗಟರ್ ಸಾಫ್ ಮಾಡಿದ್ರ ಯಾಕನ ಪಕ್ಕನ ಎಲ್ಲ ಓಡಾಡ್ತಾವ್ರಿ. ನಾವು ನಿಮಗೆ ಹೇಳ್ಕೊಳ್ಳೋದು ಏನಂತಂದ್ರೆ ಕೈ ಮುಗೋದು ಕೇಳ್ಕೊಂತೀವಿ ನಿಮ್ಮನ್ನು. ಯಾಕೆ 30 ವರ್ಷದಿಂದ ಯಾಕೆ ಆಗಿಲ್ಲ? ಕುಡಿ ನೀರು ಹೆಂಗೆ ಬರ್ತಾವ್ರಿ? ಕುಡಿ ನೀರು ರಾಡಿ ಬರ್ತಾವ್ರಿ, ಅವ್ರು ಸಾಫ್ ಬರ್ತಾವ್ರಿ. ಅದು ಥರ ಕುಡಿ ನೀರು ಒಂದು ಕಡೆ ಬಿಟ್ರಂತಂದ್ರೆ ತಳ ಹೋಗಿ ನೀರು ಬರ್ತಾವ್ರಿ. 2 ತಾಸು 3 ತಾಸು ನೀರು ಬಿಡ್ತಾವ್ರಿ. ಎದಕ್ಕೆ ಬಿಡ್ತಾವ್ರಿ 3 ತಾಸು 4 ತಾಸು ಲೈನ? ಈಗ ನಮ್ಗೆ 2 ಗಂಟೆ 3 ಗಂಟೆ 4 ಗಂಟೆ ಮಟ್ಟ ಆದ್ರೆ ನಮ್ಗೆ ಜೋರು ಬಿಟ್ಟರೆ ನಾಳೆ ಸರಿಯಾಗಿ ಕೊಟ್ಟು ನಾನು ಮತ್ತು ತೊಂದರೆ ಇಲ್ಲ. ಚಂಡಿ ಪ್ರಾಬ್ಲಮ್ ಮತ್ತು ಗಟ್ರ ಪ್ರಾಬ್ಲಮ್ ರೀ. ಅವ್ರು ಬಳ್ಯಾಕೆ ಬರುದಿಲ್ಲ ಬಿಡುದಿಲ್ಲ. ಕೇಳಾಕ್ ಹೋದ್ರೆ ನಾವು ಅದು ತಂದು ಪೌಡರ್ ಗಿಡ್ರ ಹಾಕಿಪ್ಪ ಸ್ವಲ್ಪ ಇದು ಸೊಳ್ಳಿಗೆ ಅಂದ್ರೆ 2 ಕ್ವಿಂಟಲ್ ಆದ್ರೂ ಸಾಲುದ್ರಿ ನಿಮ್ಮ ಓಣಿಗೆ ಅಂತ ಯಾರಂತಾರ್ರಿ? ಇನ್ಸ್ಪೆಕ್ಟರ್ ಗಟ್ರ ಅಲ್ಲಮ್ಮ, ಗಟ್ರ ಎಷ್ಟು ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಾರೆ? ಯಾವಾಗ ಸ್ವಚ್ಛ ಮಾಡ್ತಾರ್ರಿ? ಅದ ನಾವು ಹೇಳ್ಬೇಕ್ರಿ. ಹೋಗಿ 15 ದಿನಕ್ಕೊಮ್ಮೆ 2 ತಿಂಗಳ 3 ತಿಂಗಳ ಹಿಂಗೆ ಬರ್ತಾರ್ರಿ ಅವ್ರು. ಹಾಂ ರೀ. ಈಗ ನೋಡ್ರಿ ಗಟ್ರ ಎಲ್ಲ ತುಂಬಿ ನಾರಾಗತ್ತವ. ಈಗ ಮೊದ್ಲ ಡೆಂಗ್ಯೂ ಜ್ವರ ಬಂದವ. ಜ್ವರ ಜೋರಾಗಿ ಬಿಟ್ಟಾವ ಈಗ. ಇಲ್ಲಿ ಸಮಸ್ಯೆ ಏನಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಭಾಳ ಲೂಸ್ ಆಗಿತ್ತು ಸರ್. ಯಾವಾಗ ಏನು ಅನಾಹುತ ಆಗುತ್ತೆ ಅನ್ನೋದು ಗೊತ್ತಾಗವಲ್ದು ಸರ್. ಇಲ್ಲಿ ಕೇಬಲ್ಲು ಲೂಸ್ ಆಗ್ಯಾವ ಸರ್. ಮನೆ ಮುಂದೆ ಅದಾವ. ಯಾವ್ದಾರ ಹುಡುಗರು ಸ್ವಲ್ಪ ಏನರ ಆಗಿ ಕೆಬ್ಬಣದ ಸಲಾಕೆ ಆಗಲಿ ಏನರ ಅದ್ರ ಮೇಲೆ ಹಾಕಿದ್ರೆ ಅನಾಹುತ ಆಗ್ಬೋದು ಅಂತ ನಾವು ಹೇಳಾಕತ್ತೀವಿ. ಆದರೆ ಯಾರು ಕೇರ್ ಮಾಡಾಕ್ತಾರಿಲ್ಲ. ಎಲೆಕ್ಟ್ರಿಕ್ ಅವರು KB ಅವ್ರಿಗೆ ಎಸ್ಕಾಮ್ ಅವ್ರಿಗೆ ಹೇಳಂತಾರೆ ಸರ್. ಅವ್ರು ಯಾರಿಗೆ ದೂರನ್ನು ಕಂಪ್ಲೇಂಟ್ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥವಾಗುತ್ತಿಲ್ಲ ಸರ್. ಪ್ಲೀಸ್ ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಇದು ಮಾಡಿದರೆ ಭಾಳ ಒಳ್ಳೆಯದು ಸರ್. ಈಗ ನಿಮ್ಮ ಏರಿಯಾದ ಸಂಬಂಧಪಟ್ಟ ಕಾರ್ಪೊರೇಟರ್ ಅದರಲ್ರಿ, ಅವ್ರಿಗೇನಾದ್ರೂ ಈ ಕಂಬದ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ? ಹೇಳಿದ್ರಿ ಸರ್. ಅವ್ರೇಂತಾರ KB ಅವ್ರಿಗೆ ಹೇಳ್ರಿ, ಅವ್ರು ಸರಿ ಮಾಡ್ತಾರಂತ ಹೇಳಿದ್ರೆ. ಮತ್ತು ನೀವು ಹೇಳ್ಬೇಕಂದ್ರೆ ಅವ್ರು ಯಾಕೆ ಅದಾರ ಇಲ್ಲಿ? ಅವ್ರನ್ನ ಯಾಕೆ ಆರಿಸ್ತೇಂದ್ರಿ ಇಲ್ಲಿ? ಇಲ್ಲ ಸರ್, ಅವ್ರು ಹೇಳಿದ್ದೇನ KB ಅವ್ರಿಗೆ ಹೇಳ್ರಿ, ಅವ್ರು ಸರಿ ಮಾಡ್ತಾರೆ. ಅಲ್ಲ ಸರ್, सब सोचना नहीं एक बार आए बात ಏನಾಗೈತ್ರಿ? ತೊಂದರೆ ಇಲ್ಲ. ಚಂಡಿ ಪ್ರಾಬ್ಲಮ್ ಮತ್ತು ಗಟ್ರ ಪ್ರಾಬ್ಲಮ್ ರೀ. ಅವ್ರು ಬಳ್ಯಾಕೆ ಬರುದಿಲ್ಲ ಬಿಡುದಿಲ್ಲ. ಕೇಳಾಕ್ ಹೋದ್ರೆ ನಾವು ಅದು ತಂದು ಪೌಡರ್ ಗಿಡ್ರ ಹಾಕ್ರಿಪ್ಪ ಸ್ವಲ್ಪ ಇದು ಸೊಳ್ಳಿಗೆ ಅಂದ್ರೆ 2 ಕ್ವಿಂಟಲ್ ಆದ್ರೂ ಸಾಲುದ್ರಿ ನಿಮ್ಮ ಓಣಿಗೆ ಅಂತಂದ್ರೆ. ಯಾರಂತಾರ್ರಿ? ಇನ್ಸ್ಪೆಕ್ಟರ್ ಅದಾರಲ್ರಿ ಕಪ್ಪನವ. ಗಟ್ರ ಅಲ್ಲಮ್ಮ, ಗಟ್ರ ಎಷ್ಟು ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಾರೆ? ಯಾವಾಗ ಸ್ವಚ್ಛ ಮಾಡ್ತಾರ್ರಿ? ಅದ ನಾವು ಹೇಳ್ಬೇಕ್ರಿ. ಹೋಗಿ 15 ದಿನಕ್ಕೊಮ್ಮೆ 2 ತಿಂಗಳ 3 ತಿಂಗಳ ಹಿಂಗೆ ಬರ್ತಾರ್ರಿ ಅವ್ರು. ಹಾಂ ರೀ. हमारे गली का प्रॉब्लम ये है कि हमारी गली में गटरा बराबर नहीं, रोड बराबर नहीं,
मच्छरों का प्रॉब्लम है, छोटे छोटे बच्चे रहने का ऐसा सब बीमारियां भी शुरू हुए है बच्चों को। चमड़ा तो भी 4-4 दिन को फुल हो रही सो है, इसके बारे में क्या भी हम ना इंतज़ाम कर को दो, मेहरबानी होती। छोटे छोटे बच्चे रहने का, गटरा करने का सब फुट को ये हो गई। को देखो अब 2 बरस हो अभी तक भी रोड बराबर नहीं है हमारे ಪ್ರಾಬ್ಲಮ್ ಇಲ್ಲ ಸರ್. ಈಗ ಸುಮಾರು ಒಂದು ವರ್ಷಗಳಿಂದ ಇಲ್ಲಿ ಇರುವಂಥ ಜಾಗ ಹಳೆ ಹುಬ್ಬಳ್ಳಿಯ ಸದರ್ ಸೋಪ 71ನೇ ವಾರ್ಡು ಬ್ಯಾಟಿ ಪ್ಲಾಟ್ ಅಂತೇಳಿ ಹೆಸರುವಾಸಿಯಾಗಿದೆ. ಇದು ಇಲ್ಲೇ ಇರುವಂಥ ಬ್ಯಾಟಿ ಪ್ಲಾಟು ಮತ್ತು ಬುಲ್ಡೋಜರ್ ನಗರದಲ್ಲಿ ಗಟರು ಮತ್ತು ನೀರು ರಸ್ತೆಗಳು ಹಾಗೂ ನೀರಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಇಲ್ಲಿ ನಾವು ಎಷ್ಟು ನಮ್ಮ ಇರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಶ್ರೀ ನಜೀರ್ ಹೊನ್ಯಾಳ ಅವರಿಗೆ ನಾವು ಮಾತಾಡಿ ಇದು ಮಾಡಿ ಅವ್ರಿಗೂ ಕರೆಸೆಲ್ಲ ತೋರಿಸಿ ಎಷ್ಟು ಹೆಣ್ಮಕ್ಳು ಎಲ್ಲೂ ಬೀಳ್ತಾ ಇದ್ದಾರೆ, ಮಳೆಯಲ್ಲಿ ಎಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ಅಂತೇಳಿ ಎಲ್ಲ ಘಟನೆ ಎಲ್ಲ ತೋರಿಸಿದ್ವಿ. ಅವ್ರನ್ನ ತೋರಿಸಿದ ಕೂಡಲೇ ಅವರು 15 ದಿವಸದಲ್ಲಿ ಮಾಡಿಕೊಡ್ತೀನಿ, 10 ದಿವಸದಲ್ಲಿ ಮಾಡಿಕೊಡ್ತೀನಿ, ನಂದು ಇದಾಗಿಲ್ಲ, ಮಳೆ ಬಂದಿಲ್ಲ, ಮಳೆ ಬರಲಾರ್ದ ಕಾರಣಕ್ಕೆ ನಾನು ಎಲ್ಲ ಇದು ಮಾಡಿ ನಿಂತಿದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಬರೀ ಒಂದು ಆಶ್ವಾಸನೆ ಕೊಡ್ತಾ ಈಗ 1 ವರ್ಷ ಕಳೆದೋಗಿದೆ. ಈಗ ಶ್ರೀ ಹುಬ್ಬಳ್ಳಿಯ ನಮ್ಮ ಶಾಸಕರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಬಂದು ಒಂದು ಉದ್ಘಾಟನೆ ಮಾಡೋಗಿದ್ರು, ಗಟರ್ ಲೈನ್ ಅಂತೇಳಿ. ಗಟರ್ ಲೈನ್ ಮಾಡಿ ಹೋಗಿ ಒಂದು 6 ತಿಂಗಳಾಯಿತು. 6 ತಿಂಗಳಾದರೆ ಅವಾಗ್ಲಿಂದ ಇನ್ನೂವರೆಗೂ ಒಂದು ಕೆಲಸ ಆಗಿಲ್ಲ ಸರ್. ಸಮಸ್ಯೆಗಳು ಏನೇನದಾವ್ರಿ ಇಲ್ಲಿ? ಸಮಸ್ಯೆಗಳು ಸರ್, ಬ್ಯಾಟಿ ಪ್ಲಾಟ್ನಲ್ಲಿ ಆಗಲಿ ಇಲ್ಲ ಬುಲ್ಡೋಜರ್ ನಗರ್ನಲ್ಲಿ ಆಗಲಿ ಗಟ್ರಿನ ತುಂಬ ವ್ಯವಸ್ಥೆ ಸರಿಯಾಗಿಲ್ಲ ಸರ್. ಅದ್ರ ಕುಟ್ಟಕ್ಕೆ ಮತ್ತು ಆ ಗಟ್ರಿನ ನೀರೆಲ್ಲ ಮನೆಯೊಳಗೆ ಬರುತ್ತೆ. ಮಳೆ ಆತಂದ್ರೆ ಸೀದಾ ಮನೆಯೊಳಗೆ ಬಂದು ಎಲ್ಲ ಸೇರ್ಕೊಳುತ್ತೆ. ಚಿಕ್ಕ ಮಕ್ಕಳಿದಾವೆ ಸರ್, ಎಲ್ಲರೂ ಮನೆಯಲ್ಲಿ ಎಲ್ಲ ಒಂದೊಂದು ಮನೆಯಲ್ಲಿ ಇಲ್ಲಂದ್ರೂ 2-3 ಚಿಕ್ಕ ಮಕ್ಕಳುಗಳು ಇದ್ದಾವೆ. ಡೆಂಗು ಜ್ವರ ಅಂತೇಳಿ ಎಲ್ಲ ಸೇರ್ಕೊಂಡು ಎಲ್ಲ ರೋಗದಿಂದ ಇದಾಗ್ತಾ ಇದ್ದಾರೆ. ಎಲ್ಲ ಒಂದೊಂದು ಮನೆ ನೀವು ಬೇಕಾದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವ್ರಿಗೂ ಗುರ್ತಿದೆ, ನೋಡಿದ್ದಾರೆ ಎಷ್ಟು ಜನ ರೋಗ ಬಂದು ಎಲ್ಲ ಇದಾಗ್ತಾ ಇದ್ದಾರೆ ಅಂತೇಳಿ. ಆದರೂ ಒಂದು ಯಾವುದು ಕಾರಣಕ್ಕೆ ಒಂದು ಆ್ಯಕ್ಷನ್ ಇಲ್ಲಿ ತೊಗೊಂಡಿಲ್ಲ ಸರ್. ಇಲ್ಲಿ ಕಾರ್ಪೊರೇಟರ್ ಯಾರೇ ಅವ್ರು ಹೇಳಿದ್ರೇನ್ರಿ? ಹಾಂ, ಅವ್ರಿಗೆ ಮಾತಾಡಿ ಸರ್, ಒಂದಿಲ್ಲ ಎರಡಿಲ್ಲ, ಅವ್ರಿಗೆ ಹೇಳಿ ನಮ್ಗೆ ಸಾಕಾಗಿಬಿಟ್ಟಿದೆ. ಹೇಳಿ ಸಾಕಾಗಿ ಅವ್ರನ್ನ ಕರೆಸಿ ಎಲ್ಲ ತೋರಿಸಿದ್ರು ಬರೀ ಬಂದು ಆಶ್ವಾಸನೆ ಕೊಡ್ತಾರಾದ್ರೂ ಏನು ಮಾಡೋಂಗಿಲ್ಲ. ಈಗ ನಾವೊಂದು ಪತ್ರಕರ್ತೆ ಇದ್ರೊಳಗೆ ಇದ್ದೀವಿ. ಈಗ ನಮಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ಬೇರೆದವ್ರಿಗೆ ಎಷ್ಟು ಆಗಬಾರ್ದು ಸರ್. ಮತ್ತು ಇಂಥ ಜಾಗದೊಳಗೆ ಈ ಥರ ಇದಾಗ್ತಾ ಇತ್ತಂದರೆ ನಮ್ಗೆ ತುಂಬ ಮನಸ್ಸಿಗೆ ನೋವಾಗಿದೆ ಸರ್. ನಮಗೆಲ್ಲ ಭಾಳ ತೊಂದರೆ ಆಗ್ತದೆ. ಈಗ ಮುಂದೆ ಏನು ಮಾಡ್ರಿ? ಏನಿಲ್ಲ ಸರ್, ಈಗ ನೋಡ್ತೀವಿ ಈ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ಏನಾದರೂ ಇದ್ರ ಬಗ್ಗೆ ಪರಿಹಾರ ಸಿಕ್ತಂತ ಹೇಳಿದರೆ ಸರಿ, ಸಿಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಬೇಡ್ಕೊಂಡು ಹೇಳ್ತಾ ಇದ್ದೀವಿ, ತಾವಾದರೂ ಬಂದು ಎಲ್ಲ ಇದು ಮಾಡಿಕೊಂಡು ಸರಿ ಮಾಡಿ ನಮಗೆಲ್ಲ ಇದು ಮಾಡಿಕೊಟ್ರೆ ಸರಿ. ಇಲ್ಲ ಅಂತ ಹೇಳಿದರೆ ಮತ್ತೆ ನಾವು ಮುಂದೆ ಅದಕ್ಕೆ ಕ್ರಮ ತಗೋಬೇಕಂತೇಳಿ ನಾವು ಕೈ ಜಾರಲಿಕ್ಕೆ ಸಿದ್ಧವಾಗಿದ್ದೀವಿ ಸರ್. ಈಗ ತಮ್ಮ ಹೆಸರು? ನನ್ನ ಹೆಸರು ಯೂಸುಫ್ ಬೇಪಾರಿ ಅಂತ, ಸಾಧನಾ ಎಜುಕೇಷನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಸರ್.